ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಮಿಲ್ಕ್ ಪೇಡ ಹೇಗೆ ಮಾಡೋದಂತ ತೋರಿಸ್ತೇನೆ. ಇದೊಂದು ತುಂಬ ಸಿಂಪಲ್ ಆಗಿರುವ ರೆಸಿಪಿ. ಮೊದಲಿಗೆ 1 ಕಪ್ನಷ್ಟು ಹಾಲನ್ನು ಈ ರೀತಿ ಬಿಸಿ ಮಾಡಿಕೊಳ್ಳಬೇಕು. ಸ್ವಲ್ಪ ಬಿಸಿ ಆಗುವಾಗ ಇದನ್ನು ಆಫ್ ಮಾಡಿಕೊಳ್ಳುವ. ಇದು ಉಗುರು ಬಿಸಿ ಆಗುವ ತನಕ ಹಾಗೆ ಇಡಬೇಕು. ಈಗ ಇದು ಉಗುರು ಬಿಸಿ ಆಗಿದೆ. ಇನ್ನಿದಕ್ಕೆ 1/3 ಕಪ್ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಕರಗುವ ತನಕ ಸ್ಟವ್ ಅನ್ನು ಆನ್ ಮಾಡಲಿಕ್ಕಿಲ್ಲ. ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಕಪ್ನಷ್ಟು ಮಿಲ್ಕ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಲ್ಕ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನು ಫ್ಲೇಮ್ ಅನ್ನು ಆನ್ ಮಾಡಿಕೊಳ್ಬೇಕು. ಇದನ್ನು ಈ ರೀತಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ನಲ್ಲಿ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿತದೆ. ಇದು ಇನ್ನು ತಿಕ್ಕಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ. ಇನ್ನು ದಪ್ಪ ಆಗ್ತಾ ಹೋಗ್ತದೆ. ಹೀಗೆ ದಪ್ಪ ಆಗ್ತಾ ಬರುವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಬೇಕು. ಇನ್ನಿದು ತಳ ಬಿಡುವ ತನಕ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕು. ಈ ರೀತಿ ಇದು ಪೂರ್ತಿಯಾಗಿ ತಳ ಬಿಟ್ಟಾಗ ಇದನ್ನೊಂದು ಪ್ಲೇಟ್ಗೆ ಹಾಕಿಕೊಳ್ಳುವ. ಇನ್ನಿದು ಒಂದು 10 ನಿಮಿಷದಷ್ಟು ಹೊತ್ತು ಕೂಲ್ ಆಗ್ಲಿಕ್ಕೆ ಇಡುವ. ಈ ರೀತಿ ಕೂಲ್ ಆದ ನಂತರ ಒಮ್ಮೆ ಇದನ್ನು ಕೈಯಲ್ಲಿ ಪುಡಿ ಪುಡಿ ಮಾಡಿ ಒಳ್ಳೆ ಶೇಪ್ ಕೊಡಬೇಕು. ಇದು ಒಳ್ಳೆ ಸ್ಮೂತ್ ಆಗುವ ತನಕ ಈ ರೀತಿ ಕೈಯಲ್ಲಿ ಇದನ್ನು ನಾದಿಕೊಳ್ಬೇಕು. ಇನ್ನು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ಈ ರೀತಿ ಪೇಡದ ಶೇಪ್ ಕೊಡಬೇಕು. ಈ ಮೆಜರ್ಮೆಂಟ್ ಅಲ್ಲಿ ನನಗೆ 12 ರಿಂದ 13 ಪೇಡ ರೆಡಿಯಾಗಿದೆ. ಬೇಕಿದ್ರೆ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿದ ಗೇರು ಬೀಜ ಅಥವಾ ಬಾದಾಮಿಯಿಂದ ಗಾರ್ನಿಶ್ ಮಾಡಿಕೊಳ್ಳಬಹುದು. ಈ ಸುಲಭವಾದ ಸಿಂಪಲ್ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.